ಪ್ರಿಯಾಗೆ ಮದ್ವೆ ಆಗೋದಿತ್ತು. ಅವಳು ಅವಾಗ್ಲೇ ಶಾಪಿಂಗ್ ಮುಗಿಸ್ಕೊಂಡ್ ಬಂದಿರ್ತಾಳೆ. ಅಮ್ಮ, ನೀವು ಶಾಪಿಂಗ್ ಹೋಗ್ ಬಂದೆ ಅಂತ ಹೇಳಿದೆ ಅಲ್ವಾ? ಜೀನ್ಸ್, ಟ್ರೌಸರ್ಸ್ ಮತ್ತೆ ಲಾಂಗ್ ಟಾಪ್, ಕ್ರಾಪ್ ಟಾಪ್ ಎಲ್ಲ ತಗೊಂಡಿದ್ದೀನಿ. ಮತ್ತೆ ಸ್ಯಾರೀಸ್ ತಗೊಳಕ್ ಹೇಳಿದ್ರಲ್ವಾ? ರೆಡಿಮೇಡ್ ಸ್ಯಾರೀಸ್ ತಗೊಂಡಿದ್ದೀನಮ್ಮ. ಇದು ಕಟ್ಕೊಳಕ್ ಬೇಕಾಗಿಲ್ಲ, ಜಸ್ಟ್ ಹಾಕೊಂಡ್ರೆ ಸಾಕು. ಅಯ್ಯೋ, ಇದ್ರಲ್ಲಿ ಮುಸ್ಗಾಕೊಳಕ್ಕಾಗಲ್ಲ. ನಿಮ್ ಅತ್ತೆ ನೋಡಿದ್ರೆ ಹಳೆ ಕಾಲದವ್ರ ತರ ಕಾಣಿಸ್ತಿದಾರೆ. ಇದೆಲ್ಲ ಹಾಕೊಳಕ್ಕೆ ಅವ್ರು ಒಪ್ಕೋತಾರೋ ಇಲ್ವೋ ನೋಡು. ಆಂಟಿ, ನನ್ಗೊಂದ್ ವಿಷಯ ಗೊತ್ತಾಯ್ತು. ಏನ್ ಗೊತ್ತಾ, ನನ್ ಮನೆ ಪಕ್ಕದಲ್ಲಿ ಒಬ್ರು ಇದಾರೆ. ಅವ್ರು ಪಾಪ ಆಂಟಿ, ಅವ್ರ ಸೊಸೆಗೆ ಯಾವಾಗ್ಲೂ ಮುಸುಗ್ ಹಾಕೇ ಇರ್ತಾರೆ. ಅವ್ರ ಮುಖನೇ ನಾನ್ ನೋಡಿರ್ಲಿಲ್ಲ. ಅವ್ರ ಫ್ರೆಂಡ್ ಮತ್ತೆ ಅವ್ರಮ್ಮ ಮಾತಾಡೋದ್ ಕೇಳಿ ಅವಳಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಬೇರೆ ಲವ್ ಮ್ಯಾರೇಜ್ ಬೇರೆ ಆಗಿತ್ತು. ಪೂರ್ತಿ ಮದ್ವೆಯಲ್ಲಿ ಅವ್ರ ಅತ್ತೆ ಪ್ರಿಯಾಗೆ ಮುಸುಗಾಕೋ ಕೆಲ್ಸ ಇಟ್ಕೊಂಡಿದ್ರು. ಹೊಸ ಸೊಸೆ ಮನೆಗ್ ಬಂದ್ಮೇಲೆ ಅವ್ರ ಮನೆಗಳಲ್ಲಿ ಮಾಡೋ ಒಂದ್ ಫಂಕ್ಷನ್ ಇತ್ತು. ಆಗ ಅವ್ರ ನಾದ್ನಿ ಬರ್ತಾಳೆ. ಅದ್ಗೆ ನಿಮ್ ಡ್ರೆಸ್ಸಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಮತ್ತೆ ಈ ಸ್ಯಾರಿ ರೆಡಿಮೇಡ್ ಅಲ್ವಾ? ಈ ನಡುವೆ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿದೆ ಅಲ್ವಾ? ಇದು ತುಂಬಾನೇ ಚೆನ್ನಾಗಿದೆ. ಹೌದು ಶಿಲ್ಪ, ಇದು ಅದೇ ಸೀರೆ. ನಿನ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ನೀನ್ ತಗೋ. ನೀನೊಂದ್ ಕಟ್ಕೋ, ನಾನೊಂದ್ ಕಟ್ಕೋತೀನಿ, ಸರಿನಾ? ಅದ್ಗೆ ನೀವು ತುಂಬಾ ಸ್ವೀಟ್ ಗೊತ್ತಾ? ನನ್ಗೇನ್ ಬೇಕಾಗಿಲ್ಲ. ಇವತ್ತು ನಿಮ್ಗೆ ಫಂಕ್ಷನ್ ಅಲ್ವಾ, ನೀವ್ ಹಾಕೊಳ್ಳಿ. ನೀವು ಸೂಪರ್ ಆಗಿ ರೆಡಿ ಆಗ್ಬೇಕು. ನಿಮ್ಗೆ ನಾನ್ ಮೇಕಪ್ ಮಾಡ್ತೀನಿ ಅಂತ ಹೇಳಿ ಅವಳು ಮೇಕಪ್ ಮಾಡ್ತಿರ್ತಾಳೆ. ಪ್ರಿಯಾ ರೆಡಿ ಆಗ್ಬಿಡ್ತಾಳೆ. ಆಗ ಅವ್ರ ಅತ್ತೆ ರೂಮ್ ಒಳಗಡೆ ಬಂದು ನೋಡ್ತಾರೆ. ಅರೆ, ಏನ್ ಈ ಸೀರೆ ಕಟ್ಕೊಂಡಿದ್ಯಾ? ಇದ್ರಲ್ಲಿ ಮುಸ್ಕು ಕೂಡ ಹಾಕೊಳಕ್ಕಾಗಲ್ಲ. ಬಾಬಾ, ಸರಿ ಇಲ್ಲ ಇದು. ಸರಿ ಆಯ್ತು, ನಾನ್ ಬೇರೆ ಸೀರೆ ತಗೊಂಬಂದ್ ಕೊಡ್ತೀನಿ. ಇದನ್ ಕಟ್ಕೋ, ಅದ್ರಲ್ಲಿ ನೀನು ಮುಸ್ಕು ಕೂಡ ಹಾಕೋಬಹುದು. ಹಂಗಂತ ಹೇಳಿದ ತಕ್ಷಣ ಪಾಪ ಅವಳು ಏನೂ ಮಾತಾಡೋದಿಲ್ಲ, ಬೇರೆ ಸೀರೆ ಕಟ್ಕೊಂಡ್ಬಿಡ್ತಾರೆ. ಅವ್ರ ಸೊಸೆಗೆ ಅವ್ರ ಅತ್ತೆ ದೊಡ್ಡ ಮುಸ್ಗಾಕ್ತಾಳೆ. ಅಮ್ಮ, ನೀನ್ ಮಾಡ್ತಿರೋದ್ ಸರಿ ಇಲ್ಲಮ್ಮ. ಇಷ್ಟ್ ದೊಡ್ಡ ಮುಸ್ಗಾಕಿದ್ಯಾ? ಅತ್ತಿಗೆಗೆ ಪಾಪ ಎಷ್ಟು ಕಷ್ಟ ಗೊತ್ತಾ ಅಮ್ಮ? ನಮ್ ನೆಂಟ್ರಿಗೆಲ್ಲ ಮುಖ ತೋರ್ಸೋ ಫಂಕ್ಷನ್ ಅಲ್ವಾ ಇದು? ಇವಾಗ ಮುಖನೇ ಕಾಣಿಸ್ತಿಲ್ಲ. ದೊಡ್ಡವ್ರ ತರ ಮಾತಾಡೋದು ನಿಲ್ಸು, ಸರಿನಾ? ಹೋಗ್ ನಿನ್ ಕೆಲ್ಸ ಏನಿದೆ ನೋಡು. ನಮ್ ಸಂಪ್ರದಾಯ ಏನಿದೆಯೋ ಹಂಗ್ ನಡ್ಕೋಬೇಕು. ನಮ್ ಫ್ಯಾಮಿಲಿಯಲ್ಲಿ ಎಲ್ಲಾ ಸೊಸೆಗಳು ಮುಸುಗಾಕೊಳ್ಳೇಬೇಕು. ಮದ್ವೆ ಮಾಡ್ಕೊಂಡ್ ಬಂದಾಗ ನಾನು ಹಾಕೋತಾ ಇದ್ದೆ. ಇವಾಗ ಗಂಡ ಸತ್ತೋದ ನಾನು ಹಾಕೊಳ್ಳೋದಿಲ್ಲ. ಇವಾಗ ಹಾಕೊಳ್ಳೇಬೇಕು ಇವಳು. ತುಂಬಾ ಶೆಕೆ ಆಗ್ತಿತ್ತು. ಅದ್ರ ಮೇಲೆ ಇಷ್ಟು ದೊಡ್ಡ ಮುಸುಗು. ಪಾಪ ಪ್ರಿಯಾ ತುಂಬಾ ಕಷ್ಟ ಪಡ್ತಿದ್ಲು, ಆದ್ರೂ ಅಡ್ಜಸ್ಟ್ ಮಾಡ್ಕೋತಿದ್ಲು. ತುಂಬಾ ಹೊತ್ತಾದ್ಮೇಲೆ ಅವ್ರ ನೆಂಟ್ರೆಲ್ಲ ಹೋದ್ಮೇಲೆ ಪ್ರಿಯಾ ರೂಮ್ ಒಳಗಡೆ ಬಂದು AC ಹಾಕೊಂಡ್ ಕುತ್ಕೋತಾಳೆ. ಅದ್ಕೆ ತಗೊಳ್ಳಿ, ನಿಮ್ಗೋಸ್ಕರ ನಾನು ಚಿಲ್ಡ್ ಜ್ಯೂಸ್ ತಗೊಂಬಂದಿದ್ದೀರಿ. ಇದನ್ ಕುಡೀರಿ, ಸ್ವಲ್ಪ ನಿಮ್ಗೆ ನೆಮ್ಮದಿಯಾಗಿರತ್ತೆ ಇವಾಗ. ಈ ಕಾಲದಲ್ಲೂ ಓಲ್ಡ್ ಫ್ಯಾಷನ್ ಆಗಿ ಹೆಂಗಿದಾರೋ ಏನೋ ಅರ್ಥನೇ ಆಗ್ತಿಲ್ಲ. ಈ ಅಮ್ಮ ಇದಾರಲ್ವಾ, ಅವ್ರಿಗೆ ಹೇಳಕ್ಕಾಗೋದಿಲ್ಲ. ಚಿಕ್ಕ ಮುಸ್ಗ್ ಹಾಕೋಬೇಕು, ಇಷ್ಟು ದೊಡ್ಡದ್ ಯಾಕೆ ಹಾಕೋಬೇಕು ಹೇಳಿ? ನಿಲ್ಲು ಪ್ರಿಯಾ, ಇದ್ರ ಬಗ್ಗೆ ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಬೇಡ ಬೇಡ ರೋಹನ್, ಪರವಾಗಿಲ್ಲ ಬಿಡಿ. ಅವ್ರ ಹತ್ರ ಏನಾದ್ರೂ ಹೋಗಿ ಹೇಳಿದ್ರೆ ಮತ್ತೆ ನನ್ನನ್ ತಪ್ಪಾಗಿ ತಿಳ್ಕೊತಾರೆ. ಆಗೋಯ್ತಲ್ಲ, ನೋಡ್ಕೊಳ್ಳೋಣ ಬಿಡಿ, ಆಯ್ತಾ? ಪ್ರಿಯಾತ್ಗೆ ನೀವು AC ಅಲ್ಲೇ ನೆಮ್ಮದಿಯಾಗಿ ರೆಸ್ಟ್ ತಗೊಳ್ಳಿ. ನಾನ್ ನಿಮ್ಗಿಷ್ಟ ಆಗುವ ಡಿನ್ನರ್ನ ಮಾಡಿ ನಿನ್ಗೋಸ್ಕರ ತಗೊಂಬರ್ತೀನಿ, ಸರಿನಾ? ಸರಿನಾ? ನಾನು ದೊಡ್ಡ ಅದೃಷ್ಟವಂತೆ ಶಿಲ್ಪ. ನೀನ್ ನನ್ಗೆ ಸಿಸ್ಟರ್ ತರ ಇರ್ತೀಯ ಯಾವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಲೋನ್ಲಿ ಆಗಿರ್ಬೇಕೇನೋ ಅಂತ ಅನ್ಕೋತಿದ್ದೆ, ಆದ್ರೆ ನೀನ್ ನನ್ಗೆ ತುಂಬಾ ಸಪೋರ್ಟಿವ್ ಆಗಿದೀಯಾ. ಹಂಗಂತ ಹೇಳಿ ಪ್ರಿಯಾ ಶಿಲ್ಪಾನ ಹಗ್ ಮಾಡ್ಕೋತಾಳೆ. ಯಾವಾಗ್ಲೂ ಹಿಂಗೆ ನಡೀತಾ ಇತ್ತು. ಪ್ರಿಯಾ ಆಚೆ ಹೋದ್ರು ಇಲ್ಲ ಮನೆಗೆ ಯಾರು ಬಂದ್ರು ಅವ್ರ ಅತ್ತಿಗೆ ಅವಳಿಗೆ ದೊಡ್ಡ ಮುಸುಗೊಂದ್ ಹಾಕ್ಬಿಡ್ತಾ ಇದ್ಲು. ಆದ್ರೆ ಪ್ರಿಯಾ ಎಲ್ಲ ತಡ್ಕೋತಾ ಇದ್ಲು, ಯಾಕಂದ್ರೆ ಮದ್ವೆ ಮಾಡ್ಕೊಂಡ್ ಬಂದಿದ್ದಾಳೆ, ಮತ್ತೆ ಅತ್ತಿಗೆಗೂ ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಅದ್ರಿಂದ ಸುಮ್ನೆ ರೋಹನ್ ಮಧ್ಯೆ ಅತ್ತೆ ಮಧ್ಯೆ ಸುಮ್ನೆ ಜಗಳ ಮಾಡ್ಬಾರ್ದು ಅಂತ ಅವಳು ಅನ್ಕೋತಾ ಇದ್ಲು ಪಾಪ. ಅಮ್ಮ, ಮನಾಲಿಲ್ ತುಂಬಾ ಕೋಲ್ಡ್ ಇದೆ, ಹಾಗಾಗಿ ನೀವು ನಿಮ್ಮ ದಪ್ಪದ ಬಟ್ಟೆನ ಇಟ್ಕೊಳ್ಳಿ, ಆಯ್ತಾ? ಬಾ, ಎಷ್ಟು ವರ್ಷಗಳ ನಂತರ ನಾವ್ ಎಲ್ಲರೂ ಒಂದಾಗ ಹೋಗ್ತಿದೀವಿ. ತುಂಬಾ ಚೆನ್ನಾಗಿರುತ್ತೆ, ಜಾಲಿಯಾಗಿರುತ್ತೆ ಟ್ರಿಪ್. ಕ್ರೆಡಿಟ್ ಏನೂ ಇಲ್ಲ. ನನಗೂ ನಾವ್ ಎಲ್ಲರೂ ಸೇರಿ ಒಂದ್ ಟ್ರಿಪ್ ಹೋಗ್ ಬರ್ಬೇಕಂತ ಆಸೆ. ಅದಕ್ಕೇನೆ ನಾನ್ ಹಿಂಗೆ ಪ್ಲಾನ್ ಮಾಡಿದ್ದೇನು. ಈ ಸೊಸೆದಳಲ್ಲ ಏನ್ ಕಡಿಮೆ ಅಲ್ಲ. ಅಲ್ಲಿಗ್ ಹೋಗ್ಬಿಟ್ಟು ಚೆನ್ನಾಗ್ ಜೀನ್ಸ್ ಹಾಕೊಂಡ್ ತಿರ್ಗಣ ಅನ್ಕೊಂಡಿದ್ದಾಳೇನೋ. ಅಲ್ಲಿಗೋಗಿ ನಾನ್ ಬಿಡ್ತೀನ ಇವಳಿಗೆ ನಾನು ಚೆನ್ನಾಗ್ ಮುಸುಗು ಹಾಕಿಡ್ತೀನಿ ಅಲ್ಲಿಗೆ. ಅರ್ಥ ಆಯ್ತು ನನಗೇನ್ ಮಾಡ್ಬೇಕಂತ. ಈ ಮಹಾರಾಣಿ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗ್ ಸುತ್ಕೊಂಡಿರೋಣ, ಮುಸುಗಾಕೋದೆ ಅಂತ ಅನ್ಕೊಂಡಿದ್ದಾಳೆ. ನಾನ್ ಹೋಗಿ ಅಲ್ಲಿ ಏನ್ ಮಾಡ್ತೀನಂತ ನೋಡು. ಪ್ರಿಯಾ, ಅಲ್ಲಿ ಹೋದ್ರು ನೀನು ಮುಸುಗ್ ಹಾಕೊಳ್ಳೇಬೇಕು, ಅರ್ಥ ಆಯ್ತಾ? ನೀನು ನಿನ್ಗಿಷ್ಟ ಆಗಿರುವ ಜೀನ್ಸ್, ಟೀ ಶರ್ಟ್ ಇದೆಲ್ಲ ಹಾಕೋಬಾರ್ದು, ಸೀರೆ ಹಾಕೋಬೇಕು. ಅಮ್ಮ, ಏನ್ ಮಾತಾಡ್ತಿದ್ಯಾ? ಮನಾಲಿಯಲ್ಲಿ ನಿಮ್ ನೆಂಟ್ರು ಯಾರಾದ್ರೂ ಇರ್ತಾರಾ? ಅಲ್ಲಿ ಹೋಗಿ ಮುಸುಗ್ ಹಾಕೋಬೇಕು ಅಂತ? ಬಿಡಮ್ಮ, ಜಾಗ ಬದ್ಲಾಯ್ತಂತ ನಮ್ ಸಂಪ್ರದಾಯ ಬಿಡಕ್ಕಾಗಲ್ಲ ಅಲ್ವಾ? ಮುಸುಗ್ ಹಾಕೊಳ್ಳೇಬೇಕು. ನಾನ್ ಹೇಳೋದ್ ಹೇಳ್ಬಿಟ್ಟೆ, ಆಮೇಲೆ ನಿಮ್ ಇಷ್ಟ, ಇಲ್ಲಾಂದ್ರೆ ನಾನ್ ಬರೋದಿಲ್ಲ ಅಷ್ಟೇ. ಇಲ್ಲ ಶಿಲ್ಪ, ನಾನ್ ಮುಸುಗ್ ಹಾಕೋತೀನಿ. ಅತ್ತೆ, ನೀವ್ ಹೋಗಿ ನಿಮ್ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ನನ್ಗದ್ರಲ್ಲಿ ಏನ್ ಬೇಜಾರಿಗಿಲ್ಲ. ನೀವ್ ಹೇಳೋ ತರನೇ ನಾನ್ ಮಾಡ್ತೀನಿ, ಸರಿನಾ? ಪ್ರಿಯಾ ರೋಹನ್ನ ಕೂಡ ಸುಮ್ನೆ ಇರು ಅಂತ ಹೇಳ್ಬಿಡ್ತಾಳೆ. ಎಲ್ಲಾರು ಮನಾಲಿ ನೋಡಕ್ ಹೋಗ್ತಾರೆ. ಅಲ್ಲಿರುವ ಜನರು ಎಲ್ಲಾರು ಅವಳ ಮುಸುಗನ್ನ ನೋಡಿ ತುಂಬಾ ಸರ್ಪ್ರೈಸಿಂಗ್ ಆಗಿ ನೋಡ್ತಿದ್ರು, ಯಾಕಂದ್ರೆ ಅದಷ್ಟು ದೊಡ್ಡ ಮುಸುಗಾಗಿತ್ತು. ಪ್ರಿಯಾ, ಜಾಗ್ರತೆ, ಈಗ ಬೀಳ್ಲಿಕ್ಕಿದ್ದೆ ನೀನು.
ಅವಳು ತುಂಬಾ ನಾಟಕ ಮಾಡ್ತಿದ್ದಾಳೆ ಕಣೋ. ಅವಳು ಬೀಳೋ ತರ ನಾಟಕ ಮಾಡಿದ್ರೆ ನೀನು ಮುಸುಗು ತೆಗೆದು ಬಿಡಮ್ಮ ಅಂತ ನಾನು ಹೇಳ್ತೀನಲ್ವಾ ಅಂತ. ಬಿಡೋ, ಅವಳ ಕೈಲಿ ನಡಿಯಕ್ಕಾಗತ್ತೆ. ಸುಮ್ನೆ ಅವಳು ನಾಟಕ ಮಾಡ್ತಿದ್ದಾಳೆ, ಸುಮ್ನೆ ತಲೆ ಮೇಲೆ ಹಾಕೊಂಬೇಡ. ನಾನು ಈ ವಯಸ್ಸಲ್ಲಿ ಮುಸುಗು ಹಾಕೊಂಡಿರೋಳೆ. ಎಲ್ಲರೂ ನಿಂತ್ಕೊಳ್ಳಿ, ನಾನೊಂದು ಫ್ಯಾಮಿಲಿ ಫೋಟೋ ತಗೋತೀನಿ. ತುಂಬಾ ಚೆನ್ನಾಗ್ ಬರುತ್ತೆ, ಇಲ್ಲಿ ಚೆನ್ನಾಗಿದೆ ನೋಡಕ್ಕೆ. ಶಿಲ್ಪಾ ಎಲ್ಲಾರ್ದು ಫೋಟೋ ತೆಗಿತಾಳೆ. ನನ್ ಕಾಲು ತುಂಬಾನೇ ನೋವ್ತಾ ಇದೆ, ನಾನು ಇಲ್ಲೇ ಕುತ್ಕೋತೀನಿ, ನೀವೆಲ್ಲರೂ ಹೋಗಿ ಸುತ್ತಾಡ್ಕೊಂಬನ್ನಿ. ನಂಗೊಂದು ಅರ್ಜೆಂಟ್ ಕಾಲ್ ಬರ್ತಾ ಇದೆ, ಇದು ತೆಗಿಲೇಬೇಕೀಗ. ಅಮ್ಮ ನೀವು ಇಲ್ಲೇ ಕುತ್ಕೊಳ್ಳಿ, ಮತ್ ನೀವಿಬ್ರು ತಿರ್ಗಾಡ್ಕೊಂಡ್ ಬನ್ನಿ. ಅದ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಈ ಸ್ನೋ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಅಲ್ವಾ. ಫೋಟೋಸೇ ಬರ್ತಿಲ್ಲ ನಿಮ್ದು ಚೆನ್ನಾಗಿ, ಮುಸುಗ್ ಬೇರೆ ನಿಮ್ಗೆ. ಪರವಾಗಿಲ್ಲ ಬಿಡು ಶಿಲ್ಪಾ, ಸರಿನಾ? ದಿಸ್ ಇಸ್ ಸೋ ಬ್ಯೂಟಿಫುಲ್ ಅತ್ತಿಗೆ. ನಾನು ಇದರ ಫೋಟೋಸ್ ಎಲ್ಲ ತಗೊಂಬರ್ತೀನಿ. ಶಿಲ್ಪಾ ಫೋಟೋ ತೆಗಿಯೋ ಇಂಟ್ರೆಸ್ಟ್ ಅಲ್ಲಿ ಪಕ್ಕದಲ್ಲಿ ಹಾಳ ಇರೋದನ್ನು ಮರ್ತೋಗ್ತಾಳೆ. ಅವಳು ಫೋಟೋಸ್ ತೆಗಿತಾ ಬೈ ಮಿಸ್ಟೇಕ್ ಅವಳು ಕೆಳಗಡೆ ಬೀಳೋಳಿಡ್ತಾಳೆ. ಅಷ್ಟ್ರಲ್ಲೇ ಪ್ರಿಯಾ ನೋಡ್ತಾಳೆ. ಶಿಲ್ಪಾ, ಭದ್ರಾ, ಪಕ್ಕದಲ್ಲೇ ಹಾಳ ಇದೆ, ಬಿದ್ಬಿಡ್ತೀಯಾ ನೋಡ್ಕೋ. ಅಷ್ಟ್ರಲ್ಲೇ ಅವಳು ಕೆಳಗಡೆ ಬಿದ್ಬಿಡ್ತಾಳೆ. ಪ್ರಿಯಾ ಹೋಗಿ ಕೈ ಹಿಡ್ಕೋತಾಳೆ. ಶಿಲ್ಪಾ, ನನ್ ಕೈ ಹಿಡ್ಕೋ, ಬಿಟ್ಬಿಡ್ಬೇಡ, ದಯವಿಟ್ಟು ಬಿಟ್ಬಿಡ್ಬೇಡ ಆಯ್ತಾ. ಅಷ್ಟ್ರಲ್ಲೇ ಅವಳು ಅವಳ ಮುಸುಗನ್ನ ತೆಗೆದು ಅವಳನ್ನ ಹಿಡ್ಕೊಳಕ್ ಹೇಳ್ತಾಳೆ. ದಯವಿಟ್ಟು ನನ್ನ ಕೊಂಗನ್ನು ಗಟ್ಟಿಯಾಗಿ ಹಿಡ್ಕೋ, ನಾನ್ ನಿನ್ನ ಮೇಲೆ ಇಳ್ದ್ಬಿಡ್ತೀನಿ, ಸರಿನಾ? ಬಿಟ್ಬಿಡ್ಬೇಡ, ಗಟ್ಟಿಯಾಗಿ ಹಿಡ್ಕೋ. ಅದ್ಗೆ ನನಗೆ ತುಂಬಾ ಭಯ ಆಗ್ತಿದೆ. ನೀನ್ ನನ್ ಸೀರೆನ ಗಟ್ಟಿಯಾಗಿ ಹಿಡ್ಕೋ, ನಾನ್ ಮೇಲೆ ಇಳ್ಕೋತೀನಿ. ಶಿಲ್ಪಾ, ಮೆತ್ತಗೆ, ಸರಿನಾ? ಭದ್ರಾ, ಕೈ ಬಿಟ್ಬಿಡ್ಬೇಡ. ಬಾ ಮೇಲೆ. ಪ್ರಿಯಾ ಶಿಲ್ಪಾನ ಕಾಪಾಡ್ಬಿಡ್ತಾಳೆ. ಮತ್ತೆ ಎಲ್ಲರೂ ಅಲ್ಲಿ ಬಂದ್ಬಿಡ್ತಾರೆ. ಅವಾಗ ಎಲ್ಲರೂ, ಅರೆ, ಇವಳು ಆ ಮುಸುಗು ಹಾಕೊಂಡ್ ಬಂದಿದ್ಲಲ್ವಾ, ಆ ಹುಡ್ಗಿನೇ ಅಲ್ವಾ? ಅವ್ರ ನಾದ್ನಿನ ಕಾಪಾಡೋದಕ್ಕೆ ಅವಳು ಮುಸುಗನ್ನೇ ತೆಗೆದ್ಬಿಟ್ಲು. ನಾದ್ನಿಯ ಪ್ರಾಣಕ್ಕಿಂತ ಈ ಮುಸುಗೇನು ಅಷ್ಟು ಮುಖ್ಯನಾ? ಆ ಮುಸುಗಾಕಿ ಅವಳು ನಾದ್ನಿನ ಕಾಪಾಡಿದಾಳೆ ಆಯ್ತಾ. ಅಷ್ಟರಲ್ಲೇ ಪ್ರಿಯಾವಿನ ಅತ್ತೆ ಮತ್ತೆ ಗಂಡ ಅಲ್ಲಿಗೆ ಬರ್ತಾರೆ. ಅತ್ಗೆ, ಇವತ್ ನೀವೇ ಇಲ್ಲ ಅಂದ್ರೆ ನನ್ ಪ್ರಾಣನೇ ಹೊಟ್ಟೋಗ್ಬಿಡ್ತಿತ್ತು. ನೀವ್ ನನ್ನ ಕಾಪಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಅತ್ಗೆ. ನಿನ್ಗೇನೂ ಆಗಿಲ್ಲ, ನನ್ಗದೇ ಸಾಕು. ಪ್ರಿಯಾ ಅವ್ರ ಅತ್ಗೆನ ನೋಡಿದ ತಕ್ಷಣ ಮುಸುಗು ಹಾಕೊಳಕ್ ಹೋಗ್ತಾಳೆ. ಪ್ರಿಯಾ, ಬೇಡ, ಮುಸುಗು ಇವಾಗ ಹಾಕೊಳ್ಳೋದ್ ಬೇಕಾಗಿಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ ಮಗು, ನನ್ನ ಕ್ಷಮಿಸು. ನಿನ್ನ ಕೂಡ ನಾನು ಮಗಳಂತಾನೆ ಅನ್ಕೋತಾ ಇದ್ದೆ. ಈಗ ನಾನು ಆದ್ರೆ ಭೇದ ಭಾವ ಮಾಡ್ಬಿಟ್ಟೆ ಅಂತ ನನ್ಗೆ ಚೆನ್ನಾಗ್ ಅರ್ಥ ಆಗ್ತಿದೆ. ನಾನ್ ಕಾವ್ಯನ ಹೆಂಗ್ ನೋಡ್ತಿದ್ನೋ ಹಂಗೆ ನಿನ್ನ ನೋಡ್ಬೇಕಾಗಿತ್ತು. ಆದ್ರೆ ನಾನು ತಪ್ಪು ಮಾಡ್ಬಿಟ್ಟೆ ತಾಯಿ. ಇನ್ಮೇಲೆ ಈ ತರ ನಾನು ತಪ್ಪು ಮಾಡೋದೇ ಇಲ್ಲ. ನೀನು ಹೆಂಗಿರ್ಬೇಕಂತ ಅನ್ಕೋತೀಯೋ ಅದೇ ತರ ಜೀವನನ ಸಾಗಿಸು. ಹೇಮಾನ ಮಾತ್ ಕೇಳಿ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಪ್ರಿಯಾ ಕೂಡ ಅವಳಿಗಿಷ್ಟ ಆಗಿರುವ ಬಟ್ಟೆ ಹಾಕೊಂಡು ಮನೆಯಲ್ಲಿ ಸುತ್ತಾ ಇರ್ತಾರೆ. ಅವತ್ತಿನ ನಂತರ ಪ್ರಿಯಾಗೆ ಮುಸುಗು ಹಾಕೊಳ್ಳೋದಕ್ಕೆ ಅವ್ರ ಅತ್ತೆ ಯಾವಾಗ್ಲೂ ಹೇಳೇ ಇಲ್ಲ.